ನಮ್ಮ ಅಪ್ಪ ಅಮ್ಮನಿಗೆ ಇಬ್ಬರು ಮಕ್ಕಳು, ನಾನು ಮತ್ತು ಅಕ್ಕ. ಅಕ್ಕ ಹೆಚ್ಚಾಗಿ ಏನೂ ಓದಿಲ್ಲ, ಅದಕ್ಕೆ ಅವಳನ್ನು ಬೇಗ ಮದುವೆ ಮಾಡಿಸಿದರು. ಇವಾಗ ಅಕ್ಕನಿಗೆ ಒಂದು ಮಗುವಿದೆ. ಬಾವ ಆಟೋ ಡ್ರೈವರ್. ಅವರು ಬೆಳಗಿನ ಜಾವ ಹೋದರೆ ರಾತ್ರಿ ಬರೋದು. ತುಂಬ ಕಷ್ಟಜೀವಿ. ಅಕ್ಕನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅದಕ್ಕಿಂತ ನಮಗೆ ಹೆಚ್ಚೇನು ಬೇಡ. ಅವರು ಮದುವೆಯಾಗಿ ಹೋಗೋ ಅವರಿಗೆ ವರದಕ್ಷಿಣೆಯನ್ನು ತಗೊಳ್ಳಿಲ್ಲ. ಯಾಕಂದರೆ ಅವರಿಗೆ ಅವೆಲ್ಲ ಈ ಗುಣವೇ ನಮಗೆಲ್ಲ ಇಷ್ಟ ಆಗಿತ್ತು. ಇವಾಗ ಅಕ್ಕ ಮನೆಗೆ ಬಂದಿದ್ದಾಳೆ, ಮಗುವಿಗೆ ಹುಷಾರಿಲ್ಲ ಅಂತ. ಅಕ್ಕ ಬಾಣಂತನಕ್ಕೆ ಬಂದಾಗ ನಾನು ಮನೆಯಲ್ಲಿ ಇರಲಿಲ್ಲ. ಆವಾಗ ಸಿಟಿಯಲ್ಲಿ ನಾನು ಹಾಸ್ಟೆಲ್ನಲ್ಲಿ ಇದ್ದೆ. ಅವಳನ್ನು ಸರಿಯಾಗಿ ಮಾತಾಡ್ಸೋಕ್ಕೆ ಆಗಿರಲಿಲ್ಲ. ಇವಾಗ ಅಕ್ಕ ಬಂದಿದ್ದಾಳೆ, ಅವಳ ಜೊತೆ ಸಮಯವನ್ನು ಕಳೆಯಬಹುದು. ಅಕ್ಕ ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ಮನೆಯಲ್ಲಿ ಬಂದಾಗ ಅಡುಗೆ ಮೇಲೆ ಮೇಲೆ ಅಡುಗೆ ಮಾಡ್ತಾ ಇದ್ದಾಳೆ. ನಾನು ಅವಳ ಪ್ರೀತಿಯ ತಮ್ಮ. ನನಗೋಸ್ಕರ ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಮಾಡ್ತಾ ಇದ್ದಾಳೆ. ಅವಳು ನೋಡೋಕೆ ಸಾಧಾರಣ ಹೆಣ್ಣು, ಆದರೆ ಮನೆಯನ್ನು ನಿಭಾಯಿಸುವುದರಲ್ಲಿ ಅವಳನ್ನು ಯಾರೂ ಮೀರಿಸೋಕೆ ಸಾಧ್ಯ ಇಲ್ಲ. ಒಂದು ಮಧ್ಯಾಹ್ನ ಬಾವ ಮನೆಗೆ ಬಂದರು. ಖುಷಿಯಾಗಿದ್ದ ಅಕ್ಕ ಯಾಕೋ ಮುಖವನ್ನು ಸಪ್ಪಗೆ ಮಾಡಿಕೊಂಡಳು. ನಾನು ಅದನ್ನು ಗಮನಿಸಿದೆ. ಅಕ್ಕ ಮತ್ತು ಬಾವ ಇಬ್ಬರು ರೂಮಿಗೆ ಹೋದರು. ಒಂದು 5 ನಿಮಿಷದಲ್ಲಿ ಆಚೆ ಬಂದರು. ಅದಾದ ಮೇಲೆ ಬಾವ ಏನನ್ನೂ ಮಾತನಾಡಲಿಲ್ಲ, ಹೊರಟು ಹೋದರು. ಅಕ್ಕ ಮನೆಯ ಹಿತ್ತಲಿಗೆ ಓಡಿ ಹೋದಳು. ನಾನು ಮರೆಯಲ್ಲಿ ನಿಂತು ನೋಡಿದೆ. ಅವಳು ಅಳುತ್ತಿದ್ದಾಳೆ, ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ. ಆವಾಗ ನನಗೆ ಅರ್ಥ ಆಯಿತು, ಏನೋ ಸಮಸ್ಯೆ ಇದೆ, ಅದಕ್ಕೆ ಅಕ್ಕ ಬಂದಿದ್ದಾಳೆ ಇಲ್ಲಿಗೆ. ಆದರೆ ಅದೇನು ಅಂತ ನಮಗೆ ಹೇಳುತ್ತಿಲ್ಲ. ಅಕ್ಕನನ್ನು ಸಮಾಧಾನದಿಂದ ವಿಷಯ ತಿಳಿದುಕೊಳ್ಳಬೇಕು, ಆದರೆ ಅದನ್ನು ಅಪ್ಪ ಅಮ್ಮನಿಗೆ ಹೇಳಬಾರದು, ಅವರು ಬೇಜಾರಾಗ್ತಾರೆ. ನಾನು ಒಂದು ರಾತ್ರಿ ಊಟ ಮುಗಿದ ಮೇಲೆ ಅಕ್ಕನ ಹತ್ತಿರ ಮಾತನಾಡಲು ಹೋದೆ. ಮಗು ಮಲಗಿದೆ, ಆದರೆ ಅಕ್ಕ ಯಾವುದೋ ಗಾಢ ಚಿಂತೆಯಲ್ಲಿ ಮಲಗಿದ್ದಾಳೆ. ಅವಳು ಬಂದಿದ್ದು ಗೊತ್ತಾಗಲಿಲ್ಲ. ಅಕ್ಕ, ನೀನು ನಿಜವಾಗಲೂ ಖುಷಿಯಾಗಿದ್ದೀಯಾ? ನಾನು ಖುಷಿಯಾಗಿದ್ದೇನೆ, ನನಗೇನು ತೊಂದರೆ. ಅಕ್ಕ, ನಿಜವನ್ನು ಹೇಳು. ನಾನು ಮಧ್ಯಾಹ್ನ ನಡೆದಿದ್ದನ್ನು ಗಮನಿಸಿದೆ. ಅದು ಏನೋ ಸಣ್ಣ ವಿಷಯ, ಗಂಡ ಹೆಂಡತಿ ಮಧ್ಯ ಇರೋದೆ. ನೀನು ಇದರ ಬಗ್ಗೆ ಚಿಂತೆ ಮಾಡಬೇಡ. ಅಕ್ಕ ನನ್ನ ಹತ್ರ ಮರೆ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಆಯಿತು. ಆದರೆ ಅವಳ ಬಾಯಿಯನ್ನು ಹೇಗೆ ಬಿಡಿಸುವುದು? ನೋಡೋಣ, ಅವಳೇ ಏನಾದರೂ ಹೇಳ್ತಾಳೆ ಅಂತ ನಾನು ಅವಳ ಹತ್ರ ಜಾಸ್ತಿ ಮಾತನಾಡಿಸಲಿಲ್ಲ. ವಾಪಸ್ ಹೊರಟು ಹೋದೆ. ಮಾರನೇ ದಿನ ಅಕ್ಕ ಬಟ್ಟೆ ಒಗೆಯುತ್ತಿದ್ದಾಳೆ. ನಾನು ಅಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ. ಅಮ್ಮನನ್ನು ಕರೆದೆ ಜೋರಾಗಿ, ಅಮ್ಮ ಇಲ್ಲಿ ಬಾ ಅಂತ. ಆದರೆ ಅಮ್ಮನಿಗೆ ಕೇಳಿಸಲಿಲ್ಲ. ನಾನು ಮೈಯೆಲ್ಲ ಸೋಪನ್ನು ಹಾಕಿಕೊಂಡಿದ್ದೇನೆ. ನನ್ನ ಕೂಗು ಕೇಳಿ ಅಕ್ಕ ಬಂದಳು. ಏನು ಅಂತ ಕೇಳಿದಳು. ಅಮ್ಮನನ್ನು ಕರಿ, ನನ್ನ ಬೆನ್ನನ್ನು ಉಜ್ಜಬೇಕು. ಅದಕ್ಕೆ ಯಾಕೆ ಅಮ್ಮ, ನಾನು ಇದ್ದೇನೆ ಅಂತ ಅಲ್ಲೇ ಇರುವ ನಾರನ್ನು ತೆಗೆದುಕೊಂಡು ಅಕ್ಕ ನನ್ನ ಬೆನ್ನನ್ನು ರಪರಪ ಅಂತ ಉಜ್ಜುತ್ತಿದ್ದಾಳೆ. ನನ್ನ ಬೆನ್ನು ಕೆಂಪಗೆ ಆಗಿ ಹೋಯಿತು. ಸರಿ, ನೀನು ಇನ್ನು ಹೋಗು, ನಾನು ಮಿಕ್ಕಿದ್ದು ಮಾಡಿಕೊಂಡು ಬರುತ್ತೇನೆ ಅಂತ ಕಳಿಸಿಬಿಟ್ಟೆ. ಇದಾದ ಮೇಲೆ ಅಕ್ಕ 2-3 ಬಾರಿ ನಾನು ಅಮ್ಮನನ್ನು ಕರಿ ಅಂದರೂ ಅವಳೇ ಬರುತ್ತಿದ್ದಾಳೆ. ನನ್ನ ತಮ್ಮನ ಸೇವೆಯನ್ನು ನಾನೇ ಮಾಡುತ್ತೇನೆ ಅಂತ ಹೇಳುತ್ತಾಳೆ. ಒಂದು ದಿನ ಅಪ್ಪ ಅಮ್ಮ ದೂರದ ಊರಿಗೆ ಮದುವೆಗೆ ಎಂದು ಹೋಗಿದ್ದಾರೆ. ಮನೆಯಲ್ಲಿ ನಾನು, ಅಕ್ಕ ಮತ್ತು ಮಗು ಮಾತ್ರ ಇದೆ. ಮಗು ಆಟ ಆಡ್ತಾ ಕೂತಿತ್ತು. ಅಕ್ಕ ನನ್ನ ಹತ್ರ ಮಾತನಾಡಲು ಶುರು ಮಾಡಿದಳು. ನನಗೆ ಇವನ ಜೊತೆ ಆಟ ಆಡ್ಕೊಳ್ಳೋಕ್ಕೆ ಇನ್ನೊಂದು ಸಣ್ಣ ಮಗು ಇದ್ದಿದ್ದರೆ ಅಂತ ಖುಷಿ. ಆದರೆ ಏನು ಮಾಡೋದು, ದೇವರು ಕಣ್ಣು ಬಿಡ್ತಾ ಇಲ್ಲ. ಅಕ್ಕನ ಮಾತು ಯಾವ ಕಡೆ ಸಾಗುತ್ತಿದೆ ಅಂತ ನನಗೆ ಅರ್ಥ ಆಯಿತು. ಯಾಕೆ, ಏನಾಯಿತು ಅಕ್ಕ? ಬಾವ ಒಪ್ತಾ ಇಲ್ವಾ? ಹಾಗೇನೂ ಇಲ್ಲ, ನಾವು ಪ್ರಯತ್ನ ಪಟ್ಟರೂ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಈಗಷ್ಟೇ ಒಂದು ಮಗುವಾಗಿದೆ, ನಿಧಾನಕ್ಕೆ ಆಗಬಹುದಲ್ಲವೇ? ನಾನು ಅದನ್ನೇ ಹೇಳಿದೆ. ಆದರೆ ನಮ್ಮ ಬಾವ ನಿಮಗೆ ಏನಾದರೂ ಇನ್ನೊಂದು ಗಂಡು ಮಾವವಾದರೆ ಆ ಮಗುವಿಗೆ ಎಲ್ಲ ಆಸ್ತಿಯನ್ನು ಕೊಡುತ್ತೇನೆ ಎಂದು ಪಟ್ಟು ಹಿಡಿದು ಕೂತಿದ್ದಾರೆ. ಅದಕ್ಕೆ ಮನೆಯಲ್ಲಿ ಕಸಿವಿಸಿ. ನಿಮ್ಮ ಬಾವ ಬೇಗ ಮಗು ಆಗಲಿ ಅಂತ ಕಾಯ್ತಾ ಇದ್ದಾರೆ. ಆಗುತ್ತೆ ಬಿಡು ಅಕ್ಕ, ಏನು ಚಿಂತೆ ಮಾಡಬೇಡ. ಇಲ್ಲ ತಮ್ಮ, ನಾನು ಡಾಕ್ಟರ್ ಹತ್ರ ಹೋದೆ. ಅವರಿಗೆ ವಯಸ್ಸಾಗಿದೆ, ದಿನ ಕೆಲಸವನ್ನು ಮಾಡಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಈ ವಿಷಯವನ್ನು ನಿಮ್ಮ ಬಾವ ಅವರಿಗೆ ಹೇಳಿಲ್ಲ. ಒಳ್ಳೆಯದಾಯಿತು ಅಕ್ಕ, ಬಾವಾಗಿ ಹೇಳಬೇಡ, ಅವರು ಬೇಜಾರಾಗ್ತಾರೆ. ಹೌದು, ಅದಕ್ಕೆ ಒಂದು ಪರಿಹಾರ. ಏನು ಮಾಡೋದು? ಮಗು ಬೇಕೇ ಬೇಕು ಅಲ್ವೇ? ಹೌದು ಅಕ್ಕ, ಏನು ಮಾಡೋದು ನೀನೇ ಹೇಳು. ನನ್ನ ಹತ್ರ ಒಂದು ಪರಿಹಾರ ಇದೆ ತಮ್ಮ. ನಾನು 1 ವಾರದಿಂದ ಗಮನಿಸಿದ್ದೇನೆ. ನಾನು ನಿನಗೆ ಸ್ನಾನವನ್ನು ಮಾಡಿಸುತ್ತಿದ್ದೇನೆ. ನೀನು ಆವಾಗ ಸಣ್ಣ ಮಗು, ಆದರೆ ಇವಾಗ ದೊಡ್ಡ ಹುಡುಗ ಆಗಿದ್ದೀಯ. ನೀನು ಏನಿಷ್ಟು ದೊಡ್ಡ ಆಗಿದ್ದೀಯಾ ಅಂತ ಇವತ್ತು ನನ್ನ ಹತ್ತಿರ ತೋರಿಸು. ನಾನು ಅದರ ಉಪಯೋಗವನ್ನು ಪಡೆಯುತ್ತೇನೆ. ಅಕ್ಕ, ನೀನು ಏನು ಹೇಳ್ತಾ ಇದ್ದೀಯಾ ಅಂತ ಸ್ಪಷ್ಟವಾಗಿ ಹೇಳು. ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಇದು ತುಂಬ ಕಷ್ಟ ಏನಿಲ್ಲ ತಮ್ಮ. ನೀನು 1 ವಾರದ ಕಾಲ
ನಿನ್ನ ಪೌಷ್ಟಿಕಾಂಶವುಳ್ಳ ನೀರನ್ನು ನನಗೆ ಅರಿಸು, ಅದರಿಂದ ನನಗೆ ಮಗುವಾಗುತ್ತದೆ. ಅಷ್ಟು ಆಗಿದ್ದರೆ ಸಾಕು, ನನ್ನ ಸಂಸಾರ ಉಳಿಯುತ್ತೆ ನೋಡು. ಅಕ್ಕನ ಮಾತು ನನಗೆ ಚಿಂತೆಗೀಡು ಮಾಡಿತು. ಇದೇನೋ ಅಕ್ಕ ಹೇಳ್ತಾ ಇದ್ದಾಳೆ, ಅದು ಸಾಧ್ಯವಿಲ್ಲ. ಅವಳನ್ನು ದೂರ ತಳ್ಳಿಬಿಟ್ಟೆ. ಆದರೆ ಅವಳು ಹಠವನ್ನು ಬಿಡುತ್ತಿಲ್ಲ. ಇಲ್ಲ ತಮ್ಮ, ನೆನಪಿಗೆ ನಿನಗೆ ಹೋದ ವರ್ಷ ಆಣೆ ಮಾಡಿದ್ದೆ. ನಾನು ಏನೇ ಕೇಳಿದರೂ ಇಲ್ಲ ಅನ್ನಲ್ಲ ಅಂತ. ಇಂದು ಆಣೆಯನ್ನು ನೀನು ನೆರವೇರಿಸು. ಅಕ್ಕ, ನೀನು ನನ್ನನ್ನು ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಂದಿದ್ದೀಯ. ನೀನು ಹೇಳ್ತಾ ಇರೋದು ನಿಜ, ಆದರೆ ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ನನ್ನನ್ನು ಕ್ಷಮಿಸು. ನಾನು ಬೇರೆ ಯಾವ ಥರ ಹೋದರೆ ಈ ವಿಷಯ ನಿಮ್ಮ ಭಾವನೆಯವರಿಗೆ ಗೊತ್ತಾಗುತ್ತೆ, ಆದರೆ ನಿನ್ನ ಹತ್ತಿರ ಪಡೆದರೆ ಅವರಿಗೆ ಗೊತ್ತಾಗುವುದಿಲ್ಲ. ನನ್ನ ಸಂಸಾರ ಉಳಿಯುತ್ತೆ. ದಯವಿಟ್ಟು ಇದೊಂದು ಉಪಕಾರ ಮಾಡು. ಅಕ್ಕ ನನ್ನ ಕಾಲಿಗೆ ಬಿದ್ದಿದ್ದಾಳೆ. ನಾನು ಸುಮಾರು ಹೊತ್ತು ಯೋಚಿಸಿದೆ. ಅಕ್ಕ ನನಗೆ ಬೇರೆ ದಾರಿಯನ್ನೇ ಕೊಟ್ಟಿಲ್ಲ. ಅವಳಿಗೆ ಕೊಟ್ಟಿರುವ ಮಾತನ್ನು ನಾನು ನೆರವೇರಿಸಬೇಕು. ಆಯಿತು ಅಕ್ಕ, ಆದರೆ 1 ವಾರಗಳ ಕಾಲ ಮಾತ್ರ. ಅದಾದ ಮೇಲೆ ನೀನೇನು ಕೇಳಬಾರದು. ನಮ್ಮಿಬ್ಬರ ಮಾತುಕತೆಯಲ್ಲಿ ಮಗು ಮಲಗಿತು. ಅಕ್ಕ ಎಷ್ಟು ಸೌಂದರ್ಯವಾಗಿದ್ದಾಳೆ ಅಂತ ನಾನು ಮೊದಲ ಬಾರಿಗೆ ನೋಡಿತು. ಮಗುವಿನ ಹಾಲಿಂದ ಅವಳ ಚೆಂಡುಗಳು ಭಾರದಿಂದ ಕೂಡಿದೆ. ನಾನು ಮೊದಲ ಬಾರಿಗೆ ಹಾಲನ್ನು ಕುಡಿದು ಅದರ ರುಚಿಯನ್ನು ಕಂಡಿತು. ಅಕ್ಕ, ಇದು ಇಷ್ಟು ರುಚಿಯಾಗಿದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಬಹಳಷ್ಟು ರುಚಿ ನಿನಗೆ ಸಿಗುತ್ತೆ ಇವತ್ತು. ನೀನು ಅದನ್ನು ಅನುಭವಿಸಬಹುದು. ಅಕ್ಕ ಹೇಳಿದು ನಿಜ. ಅವಳ ಸುರಂಗದ ರುಚಿಯನ್ನು ನಾನು ನೋಡಿದೆ. ಮೊದಲ ಬಾರಿಗೆ ನಾನು ಅದನ್ನು ಅನುಭವಿಸಿದ್ದು. ನನಗೆ ಎಲ್ಲವೂ ಹೊಸದಾಗಿದೆ, ಸಂತೋಷವಾಗಿದೆ, ಖುಷಿಯಾಗಿದೆ. ಅಕ್ಕನು ಖುಷಿಯಾಗಿದ್ದಾಳೆ. ಅವಳಲ್ಲಿ ಯಾವುದೇ ಮುಜುಗರವಿಲ್ಲ. ನನಗೆ ಅವಾಗ ಸಮಾಧಾನವಾಯಿತು. ಅವಳು ಸಂಪೂರ್ಣವಾಗಿ ಒಪ್ಪುತ್ತಾಳೆ. ಇನ್ಯಾಕೆ ನಾನು ಯೋಚನೆ ಮಾಡಬೇಕು? ನನ್ನ ಕಂಬ ಗಟ್ಟಿಯಾಗಿ ನಿಂತಿತ್ತು. ಇದು ಅವಳಿಗೋಸ್ಕರ. ಅವಳು ಇದನ್ನು ನೋಡಿ ಜೋರಾಗಿ ನುಗ್ಗಿಸು. ಅದರ ರಭಸಕ್ಕೆ ಅಕ್ಕಪಕ್ಕದಲ್ಲಿರುವ ಎಲ್ಲವೂ ಬೀಳಬೇಕು. ಸುಮಾರು ಅರ್ಧ ಗಂಟೆ ಆದಮೇಲೆ ಅಕ್ಕ ಸಮಾಧಾನದಿಂದ ಕೂತಳು. ನನ್ನ ಅದೃಷ್ಟಕ್ಕೆ 1 ವಾರದ ನಂತರ ಅಕ್ಕ ಹೊರಟು ಹೋದಳು. ಆದರೆ ನಂತರ ನಾನು ಅವಳನ್ನು ಮಿಸ್ ಮಾಡ್ತಾ ಇದ್ದೇನೆ. 1 ತಿಂಗಳಿಗೆ ಅಕ್ಕ ನನಗೆ ಅದೃಷ್ಟದ ಬಾಗಿಲು ತೆಗೆದಿದೆ. ಬಾವ ಖುಷಿಯಾದರು. ತವರು ಮನೆಗೆ ಹೋಗಿದ್ದು ನಿನಗೆ ಖುಷಿಯನ್ನು ನೀಡಿದೆ. ಆ ಖುಷಿಯಿಂದ ಇಂದು ಆ ಸಂತೋಷದ ವಿಷಯವನ್ನು ಹೇಳಿದ್ದೀಯ. ಇಂದು ನಮಗೆ ವಾರಸ್ದಾರ ಸಿಕ್ಕಿದ್ದಾನೆ. ಅಪ್ಪನ ಕೋಟ್ಯಾಂತರ ರೂಪಾಯಿ ಆಸ್ತಿ ನಮಗೆ ದೊರೆಯುತ್ತದೆ ಅಂತ ಬಾವ ಖುಷಿಯಾಗಿದ್ದಾರೆ. ಅಕ್ಕ ಮತ್ತೆ ನಾನು ಮನಸ್ಸಿನಲ್ಲಿ ನಗ್ತಾ, ಇದು ನಮ್ಮಿಬ್ಬರ ಕೆಲಸ, ಆದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಅನ್ನುವುದೇ ಖುಷಿ ನಮಗೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ. ಧನ್ಯವಾದಗಳು.